ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಸಂತೆಗೆ ಮತ್ತೊಮ್ಮೆ ವೆಲ್ಕಮ್. ಇವತ್ತು ನಿಮ್ಮ ಮುಂದೆ ತಂದಿರೋ ಮೂವೀಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿವೆ. ಕೆಲವು ಮೂವೀಸ್ನಲ್ಲಿ ಮರ್ಡರ್ ಮಿಸ್ಟ್ರಿ ಇದ್ರೆ, ಇನ್ನು ಕೆಲವು ಮೂವೀಸ್ನಲ್ಲಿ ಮೈಂಡ್ ಗೇಮ್ಸ್, ಇನ್ವೆಸ್ಟಿಗೇಷನ್, ಸೈಕಲಾಜಿಕಲ್ ಎಲಿಮೆಂಟ್ಸ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ ಎಲ್ಲವೂ ಇವೆ. ಅದರಲ್ಲೂ ಈ ಲಿಸ್ಟ್ನಲ್ಲಿರೋ ಕೆಲವು ಮೂವೀಸ್ನ ಸ್ಟೋರಿ ಸಿಂಪಲ್ ಆಗಿ ಸ್ಟಾರ್ಟ್ ಆಗಿ ಹೋಗ್ತಾ ಹೋಗ್ತಾ ನಮ್ಮ ಊಹೆನೇ ಚೇಂಜ್ ಮಾಡುತ್ತೆ. ಸೊ ನಿಮಗೆ ಸಸ್ಪೆನ್ಸ್, ಮಿಸ್ಟ್ರಿ ಮತ್ತು ಥ್ರಿಲ್ಲರ್ ಮೂವೀಸ್ ನೋಡೋಕ್ಕೆ ಇಷ್ಟ ಅಂದರೆ ಈ ಲಿಸ್ಟ್ನ ಕೊನೆಯವರೆಗೂ ತಪ್ಪದೆ ನೋಡಿ. ಯಾಕಂದರೆ ನಂಬರ್ 1 ಮೂವಿಯಲ್ಲಿ ಹೀರೋ ಸಿಕ್ಕಿಕೊಳ್ಳೋ ಸಿಚುವೇಶನ್ ಮತ್ತು ಅದರ ಹಿಂದಿರೋ ಮಿಸ್ಟ್ರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿದೌಟ್ ಎನಿ ಡಿಲೇ, ಲೆಟ್ಸ್ ಸ್ಟಾರ್ಟ್. ನಂಬರ್ 7, ಟಾರ್ಟಾಯ್ಸ್ ದ ಟೇಲ್ ಆಫ್ ಮರ್ಡರ್ಸ್. ಒಬ್ಬ ಕಾಮನ್ ಟಿವಿ ರಿಪೋರ್ಟರ್ ಆಗಿರೋ ವಿಕ್ಕಿಗೆ ಕೆಲವು ಸಸ್ಪೀಷಿಯಸ್ ಪೀಪಲ್ ಬಗ್ಗೆ ಸೀಕ್ರೆಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋ ಒಂದು ಅಸೈನ್ಮೆಂಟ್ ಸಿಗುತ್ತೆ. ಅದಕ್ಕಾಗಿ ಅವನು 5 ಜನರ ಲೈಫ್ಸನ್ನ ಕ್ಲೋಸ್ಲಿ ಅಬ್ಸರ್ವ್ ಮಾಡಕ್ಕೆ ಶುರು ಮಾಡ್ತಾನೆ. ಫಸ್ಟ್ನಲ್ಲಿ ಇವರೆಲ್ಲರೂ ನಾರ್ಮಲ್ ಪೀಪಲ್ ತರಾನೇ ಕಾಣಿಸ್ತಾರೆ. ಅದೇ ವಿಕ್ಕಿ ಅವರ ಪಾಸ್ಟ್ ಮತ್ತು ಪ್ರೆಸೆಂಟ್ ಲೈಫ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಂತೆ ಒಂದೊಂದೇ ಶಾಕಿಂಗ್ ಡೀಟೇಲ್ ಹೊರಗೆ ಬರಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಕೆಲವು ಮರ್ಡರ್ಸ್ ನಡೆಯೋದು ಈ ಇನ್ವೆಸ್ಟಿಗೇಷನ್ಗೆ ಇನ್ನಷ್ಟು ಡೇಂಜರಸ್ ಟರ್ನ್ನ ಕೊಡುತ್ತೆ. ವಿಕ್ಕಿಗೆ ಸಿಗೋ ಕ್ಲೂಸ್ ಒಂದನ್ನೊಂದು ಕನೆಕ್ಟ್ ಮಾಡ್ತಾ ಹೋದಂತೆ ಈ ಜನರ ನಡುವೆ ಏನು ಕನೆಕ್ಷನ್ ಇದೆ ಅನ್ನೋ ಕ್ಯೂರಿಯಾಸಿಟಿ ಇನ್ನಷ್ಟು ಹೆಚ್ಚಾಗುತ್ತೆ. ಇದರ ಜೊತೆಗೆ ಮೆಡಿಕಲ್ ಮಾಫಿಯಾ ಆಂಗಲ್ ಕೂಡ ಸ್ಟೋರಿಗೆ ಬರೋದ್ರಿಂದ ಮಿಸ್ಟ್ರಿ ಇನ್ನಷ್ಟು ಸೀರಿಯಸ್ ಆಗುತ್ತೆ. ಒಟ್ಟಿನಲ್ಲಿ ಜರ್ನಲಿಸ್ಟ್ ಇನ್ವೆಸ್ಟಿಗೇಷನ್, ಹಿಡನ್ ಸೀಕ್ರೆಟ್ಸ್ ಮತ್ತು ಮರ್ಡರ್ ಮಿಸ್ಟ್ರಿ ಇಷ್ಟಪಡೋರಿಗೆ ಈ ಮೂವಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಬಹುದು. ಇನ್ನು ಈ ಮೂವಿ ಎಲ್ಲಿ ನೋಡಬಹುದು ಅಂತ ಕೇಳಿದ್ರೆ, ಟಾರ್ಟಾಯ್ಸ್ ದ ಟೇಲ್ ಆಫ್ ಮರ್ಡರ್ಸ್ ಅಲ್ಟ್ರಾ ಪ್ಲೇನಲ್ಲಿ ಅವೈಲೇಬಲ್ ಇದೆ. ನಂಬರ್ 6, ಲೆವೆಲ್ ಕ್ರಾಸ್. ಒಂದು ಕಂಪ್ಲೀಟ್ಲಿ ಐಸೋಲೇಟೆಡ್ ರೈಲ್ವೆ ಕ್ರಾಸಿಂಗ್. ಸುತ್ತಲೂ ಜನರೇ ಇಲ್ಲ. ಅಲ್ಲಿ ಒಬ್ಬನೇ ಗೇಟ್ ಕೀಪರ್ ಆಗಿ ಬದುಕೋ ರಘು. ಅವನ ಪೀಸ್ಫುಲ್ ಆಗಿರೋ ರೂಟೀನ್ ಒಂದು ದಿನ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಒಂದು ಪಾಸಿಂಗ್ ಟ್ರೈನ್ನಿಂದ ಒಬ್ಬ ಮಿಸ್ಟೀರಿಯಸ್ ವುಮನ್ ಕೆಳಗೆ ಬಿದ್ದು ಅನ್ಕಾನ್ಷಿಯಸ್ ಆಗಿ ಸಿಗ್ತಾಳೆ. ರಘು ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಹೆಲ್ಪ್ ಮಾಡ್ತಾನೆ. ಆದರೆ ಅವಳು ಎಚ್ಚರವಾದ ಮೇಲೆ ಹೇಳೋ ಸ್ಟೋರಿಯೇ ತುಂಬ ಸ್ಟ್ರೇಂಜ್ ಆಗಿರುತ್ತೆ. ಇಬ್ಬರೂ ನೋಡೋಕ್ಕೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನಾಲಿಟೀಸ್ ಆಗಿದ್ರೂ ಅವರ ಲೈಫ್ನಲ್ಲಿರೋ ಲೋನ್ಲಿನೆಸ್ ಮತ್ತು ಎಮೋಷನಲ್ ಪ್ರಾಬ್ಲಮ್ಸ್ನಲ್ಲಿ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸಿಮಿಲಾರಿಟೀಸ್ ಇರ್ತವೆ. ಆದರೆ ಇಲ್ಲಿಂದ ಸ್ಟೋರಿ ಸಿಂಪಲ್ ಲವ್ ಸ್ಟೋರಿ ಥರ ಹೋಗೋದಿಲ್ಲ. ಯಾಕಂದ್ರೆ ಈ ವುಮನ್ ಯಾರು, ಅವಳು ನಿಜವಾಗಿಯೂ ಟ್ರೈನಿಂದ ಬಿದ್ದಳ, ಅವಳ ಪಾಸ್ಟ್ನಲ್ಲಿ ಏನಿದೆ ಅನ್ನೋ ಕ್ವೆಶ್ಚನ್ಸ್ ಒಂದೊಂದಾಗಿ ನಮ್ಮ ಮೈಂಡ್ನಲ್ಲಿ ಬರ್ತಾ ಇರ್ತವೆ. ಮೂವಿ ಮುಂದೆ ಹೋಗ್ತಾ ಹೋದಂತೆ ರಿಯಾಲಿಟಿ ಮತ್ತು ಪರ್ಸೆಪ್ಷನ್ ನಡುವೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಸ್ಕ್ರೀನ್ ಪ್ಲೇ ಸಾಗುತ್ತೆ. ಸ್ಲೋ ಬರ್ನ್ ಸೈಕಲಾಜಿಕಲ್ ಡ್ರಾಮಾ ಮತ್ತು ಮೈಂಡ್ ಗೇಮ್ ಟೈಪ್ ಮೂವೀಸ್ ಇಷ್ಟಪಡೋರಿಗೆ ಲೆವೆಲ್ ಕ್ರಾಸ್ ಡೆಫಿನೆಟ್ಲಿ ಟ್ರೈ ಮಾಡಬಹುದಾದ ಮೂವಿ. ಇನ್ನು ಲೆವೆಲ್ ಕ್ರಾಸ್ ಅನ್ನು ನೀವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ನಂಬರ್ 5, ವೈಟ್ ರೋಸ್. ಒಬ್ಬ ಮದರ್ನ ಲೈಫ್ ಒಂದೇ ಕ್ಷಣದಲ್ಲಿ ಕಂಪ್ಲೀಟ್ಲಿ ಅಪ್ಸೈಡ್ ಡೌನ್ ಆಗಿಬಿಟ್ರೆ ಹೇಗಿರುತ್ತೆ? ಅದೇ ಈ ಮೂವಿಯ ಬೇಸಿಕ್ ಸೆಟಪ್. ದಿವ್ಯಾ ತನ್ನ ಡಾಟರ್ ಜೊತೆ ನಾರ್ಮಲ್ ಲೈಫ್ ನಡೆಸ್ತಿರ್ತಾಳೆ. ಆದರೆ ಒಂದು ದಿನ ಅವಳ ಡಾಟರ್ ಸಡನ್ ಆಗಿ ಕಿಡ್ನ್ಯಾಪ್ ಆಗ್ತಾಳೆ. ತನ್ನ ಮಗುವನ್ನು ಹೇಗಾದರೂ ಹುಡುಕಿ ರೆಸ್ಕ್ಯೂ ಮಾಡಬೇಕು ಅನ್ನೋ ಡೆಸ್ಪಿರೇಷನ್ನಲ್ಲಿ ದಿವ್ಯಾ ಪೊಲೀಸ್ ಹೆಲ್ಪ್ ತೆಗೆದುಕೊಳ್ತಾಳೆ. ಆದರೆ ಈ ಕಿಡ್ನ್ಯಾಪಿಂಗ್ ಹಿಂದೆ ಇರೋ ಪರ್ಸನ್ ಸಾಮಾನ್ಯ ಕ್ರಿಮಿನಲ್ ಅಲ್ಲ, ಅವನು ಡೇಂಜರಸ್ ಸೈಕೋಪಾತ್. ಇದೇ ಸಮಯದಲ್ಲಿ ACP ವಿಟ್ರಿ ಕೂಡ ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತಾ ಹೋದಂತೆ ಕೇಸ್ನ ಜೊತೆ ವಿಟ್ರಿಗೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಪರ್ಸನಲ್ ಕನೆಕ್ಷನ್ ಇರೋದು ಗೊತ್ತಾಗುತ್ತೆ. ಇನ್ನು ದಿವ್ಯಾ ಒಂದು ಕಡೆ ತನ್ನ ಡಾಟರ್ನ ಹುಡುಕಬೇಕು, ಮತ್ತೊಂದು ಕಡೆ ಡೇಂಜರಸ್ ಕಿಲ್ಲರ್ನಿಂದ ತನ್ನನ್ನೇ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಅದರ ನಡುವೆ ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತಿರುತ್ತೆ. ಮೂವಿಯಲ್ಲಿ ಮದರ್ ಸೆಂಟಿಮೆಂಟ್, ಕಿಡ್ನ್ಯಾಪಿಂಗ್, ಸೀರಿಯಲ್ ಕಿಲ್ಲರ್ ಆಂಗಲ್ ಮತ್ತು ಇನ್ವೆಸ್ಟಿಗೇಷನ್ ಎಲ್ಲವೂ ಮಿಕ್ಸ್ ಆಗಿವೆ. ಸ್ಪಾಯ್ಲರ್ ಕೊಡದೆ ಹೇಳಬೇಕಂದ್ರೆ, ದಿವ್ಯಾ ತನ್ನ ಡಾಟರ್ನ ಸೇವ್ ಮಾಡ್ತಾಳಾ, ಕಿಲ್ಲರ್ನ ರಿಯಲ್ ಮೋಟಿವ್ ಏನು ಅನ್ನೋದು ಮೂವಿಯ ಮೇನ್ ಕ್ಯೂರಿಯಾಸಿಟಿ. ಡಾರ್ಕ್ ಕ್ರೈಮ್ ಥ್ರಿಲ್ಲರ್ ಇಷ್ಟಪಡೋರಿಗೆ ವೈಟ್ ರೋಸ್ ಒಂದು ಒಳ್ಳೆಯ ಆಪ್ಷನ್. ಈ ಮೂವಿಯನ್ನು ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು. ನಂಬರ್ 4, ಆಪರೇಷನ್ ರಾವಣ್. ಒಂದರ ಹಿಂದೆ ಒಂದರಂತೆ ಯಂಗ್ ವುಮೆನ್ ಮಿಸ್ಟೀರಿಯಸ್ ಆಗಿ ಮರ್ಡರ್ ಆಗ್ತಾ ಇದ್ರೆ ಆ ಮರ್ಡರ್ಸ್ನ ಹಿಂದೆ ಯಾರಿದ್ದಾರೆ? ಈ ಕ್ವೆಶ್ಚನ್ನ ಸುತ್ತಲೇ ಆಪರೇಷನ್ ರಾವಣ್ ಸ್ಟೋರಿ ಡೆವಲಪ್ ಆಗುತ್ತೆ. ಆನಂದ್ ಶ್ರೀರಾಮ್ ಒಬ್ಬ ಯಂಗ್ ಜರ್ನಲಿಸ್ಟ್. ಅವನು ಸೀನಿಯರ್ ಜರ್ನಲಿಸ್ಟ್ ಆಮಿನಿ ಜೊತೆ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇದೇ ಸಮಯದಲ್ಲಿ ಸಿಟಿಯಲ್ಲಿ ನಡೆಯೋ ಮಿಸ್ಟೀರಿಯಸ್ ಮರ್ಡರ್ಸ್ ಅವರ ಅಟೆನ್ಷನ್ ಸೆಳೆಯುತ್ತವೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರೂ ಕಿಲ್ಲರ್ ಯಾರು ಅನ್ನೋದು ಕ್ಲಿಯರ್ ಆಗೋದಿಲ್ಲ. ಅದಕ್ಕೆ ಆಮಿನಿ ಮತ್ತು ಆನಂದ್ ತಮ್ಮದೇ ರೀತಿಯಲ್ಲಿ ಕೇಸ್ನ ಫಾಲೋ ಮಾಡೋಕೆ ಶುರು ಮಾಡ್ತಾರೆ. ಕ್ಲೂಸ್ ಹುಡುಕ್ತಾ ಹೋದಂತೆ ಅವರಿಗೆ ಕೆಲವು ಶಾಕಿಂಗ್ ಕನೆಕ್ಷನ್ ಸಿಗೋಕೆ ಶುರುವಾಗುತ್ತೆ. ಇದರ ಜೊತೆಗೆ ಆಮಿನಿ ಒಂದು ಪವರ್ಫುಲ್ ಮಿನಿಸ್ಟರ್ನ ಕರಪ್ಷನ್ ಎಕ್ಸ್ಪೋಸ್ ಮಾಡೋಕೆ ಕೂಡ ಟ್ರೈ ಮಾಡ್ತಿರ್ತಾಳೆ. ಹೀಗಾಗಿ ಒಂದೇ ಸ್ಟೋರಿಯಲ್ಲಿ ಮರ್ಡರ್ ಇನ್ವೆಸ್ಟಿಗೇಷನ್, ಜರ್ನಲಿಸಂ, ಪೊಲಿಟಿಕಲ್ ಕರಪ್ಷನ್ ಮತ್ತು ಹಿಡನ್ ಸೀಕ್ರೆಟ್ಸ್ ಎಲ್ಲವೂ ಮಿಕ್ಸ್ ಆಗ್ತವೆ. ಆದರೆ ಇನ್ವೆಸ್ಟಿಗೇಷನ್ ಮುಂದೆ ಸಾಗಿದಂತೆ ಹಂಟರ್ ಯಾರು ಮತ್ತು ಹಂಟೆಡ್ ಯಾರು ಅನ್ನೋದೇ ಕನ್ಫ್ಯೂಸಿಂಗ್ ಆಗುತ್ತೆ. ಸೀರಿಯಲ್ ಕಿಲ್ಲರ್ ಇನ್ವೆಸ್ಟಿಗೇಷನ್ ಜೊತೆ ಪೊಲಿಟಿಕಲ್ ಆಂಗಲ್ ಕೂಡ ಇರೋ ಥ್ರಿಲ್ಲರ್ ನೋಡಬೇಕು ಅಂದರೆ ಆಪರೇಷನ್ ರಾವಣ್ ಟ್ರೈ ಮಾಡಬಹುದು.
ಮತ್ತು ಈ ಮೂವಿಯನ್ನು ನೀವು ಯೂಟ್ಯೂಬ್ನಲ್ಲಿ ಅವೈಲಬಲ್ ಇದೆ ಅಂತ ಸರ್ಚ್ ಮಾಡಿ ನೋಡಬಹುದು. ನಂಬರ್ 3 ಫ್ಯಾಮಿಲಿ. ಈ ಮೂವಿ ನೋಡಿದಾಗ ಫಸ್ಟ್ನಲ್ಲಿ ನಿಮಗಿದು ಸೈಕಲಾಜಿಕಲ್ ಥ್ರಿಲ್ಲರ್ ಅನ್ಸೋದಿಲ್ಲ. ಯಾಕಂದ್ರೆ ಇದೊಂದು ಡಿಸ್ಫಂಕ್ಷನಲ್ ಫ್ಯಾಮಿಲಿಯ ಜರ್ನಿಯನ್ನ ತುಂಬಾ ಎಂಟರ್ಟೈನಿಂಗ್ ಆಗಿ ತೋರಿಸೋ ಮೂವಿ. ಅನೂಪ್ ಮತ್ತು ಅವನ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಪ್ರಾಬ್ಲಮ್ಸ್ ಇರ್ತವೆ. ಅವನ ಗ್ರ್ಯಾಂಡ್ ಫಾದರ್ಗೆ ಒಂದು ಲಾಂಗ್ ಟೈಮ್ ಡ್ರೀಮ್ ಇರುತ್ತೆ, ವಾರಣಾಸಿಗೆ ಹೋಗಬೇಕು ಅನ್ನೋದು. ಆದರೆ ಫ್ಯಾಮಿಲಿ ಮೆಂಬರ್ಸ್ ಅವನನ್ನು ಒಬ್ಬನೇ ಕಳಿಸೋಕೆ ಇಷ್ಟಪಡೋದಿಲ್ಲ. ಕೊನೆಗೆ ಫ್ಯಾಮಿಲಿಯೆಲ್ಲ ಸೇರಿ ವಾರಣಾಸಿ ಟ್ರಿಪ್ ಹೋಗೋ ಡಿಸಿಷನ್ ಮಾಡ್ತಾರೆ. ಇಲ್ಲಿಂದ ಶುರುವಾಗೋದು ಒಂದು ಸಿಂಪಲ್ ಜರ್ನಿ. ಆದರೆ ಜರ್ನಿ ಮಾತ್ರ ಸಿಂಪಲ್ ಆಗಿರಲ್ಲ. ಟ್ರಾವೆಲ್ ಮಧ್ಯೆ ಒಂದಾದ ಮೇಲೊಂದರಂತೆ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಬರ್ತವೆ. ಫ್ಯಾಮಿಲಿ ಮೆಂಬರ್ಸ್ ನಡುವೆ ಫೈಟ್ಸ್, ಆರ್ಗ್ಯುಮೆಂಟ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮತ್ತು ಹಿಲೇರಿಯಸ್ ಸಿಚುವೇಶನ್ಸ್ ನಡೀತಲೇ ಇರ್ತವೆ. ಆದರೆ ಈ ಜರ್ನಿ ಮುಂದೆ ಸಾಗಿದಂತೆ ಪ್ರತಿಯೊಬ್ಬರು ತಮ್ಮ ಫ್ಯಾಮಿಲಿ ಮತ್ತು ರಿಲೇಷನ್ಶಿಪ್ಸ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್ ರಿಯಲೈಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಸೀರಿಯಸ್ ಥ್ರಿಲ್ಲರ್ಗಳ ಮಧ್ಯೆ ಒಂದು ಲೈಟ್ ಹಾರ್ಟೆಡ್, ಇಮೋಷನಲ್ ಮತ್ತು ಎಂಟರ್ಟೈನಿಂಗ್ ಮೂವಿ ಬೇಕು ಅಂದರೆ ಫ್ಯಾಮಿಲಿ ಒಂದು ಪರ್ಫೆಕ್ಟ್ ಚೇಂಜ್ ಆಫ್ ಮೂಡ್. ಈ ಮೂವಿಯನ್ನು ನೀವು ಜಿಯೋ ಹಾಟ್‌ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ. ಸಮಯ ಸಿಕ್ಕಾಗ ಒಮ್ಮೆ ಟ್ರೈ ಮಾಡಬಹುದು. ನಂಬರ್ 2 ಉಯಿರ್. ಒಬ್ಬ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ಗೆ ಸಿಗೋ ಫಸ್ಟ್ ಮೇಜರ್ ಕೇಸ್ ಒಂದು ಅನ್ಐಡೆಂಟಿಫೈಡ್ ವುಮನ್ನ ಡೆಡ್ ಬಾಡಿ. ಕೇರಳ ಕರ್ನಾಟಕ ಬಾರ್ಡರ್ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ನಲ್ಲಿ ಡ್ಯೂಟಿ ಮಾಡ್ತಿರೋ ಅಜೀಬ್ಗೆ ಈ ಕೇಸ್ ಸಿಗತ್ತೆ. ಫಸ್ಟ್ನಲ್ಲಿ ಇದು ಒಂದು ರುಟೀನ್ ಇನ್ವೆಸ್ಟಿಗೇಷನ್ ಥರನೇ ಕಾಣಿಸುತ್ತೆ. ಆದರೆ ಡೆಡ್ ಬಾಡಿ ಯಾರ್ದು ಅನ್ನೋದು ಐಡೆಂಟಿಫೈ ಮಾಡೋ ಪ್ರಯತ್ನ ಮಾಡ್ತಾ ಹೋದಂತೆ ಕೇಸ್ ಕಾಂಪ್ಲಿಕೇಟೆಡ್ ಆಗಕ್ಕೆ ಶುರುವಾಗುತ್ತೆ. ಸಣ್ಣ ಸಣ್ಣ ಕ್ಲೂಸ್ ಒಂದೊಂದಾಗಿ ಕನೆಕ್ಟ್ ಆಗ್ತಾ ಹೋದಂತೆ ಅಜೀಬ್ಗೆ ಇದು ಜಸ್ಟ್ ಒನ್ ಮರ್ಡರ್ ಕೇಸ್ ಅಲ್ಲ ಅನ್ನೋ ಡೌಟ್ ಬರುತ್ತೆ. ಇನ್ವೆಸ್ಟಿಗೇಷನ್ ಡೀಪರ್ ಆಗ್ತಾ ಹೋದಂತೆ ಮಿಸ್ಸಿಂಗ್ ಪೀಪಲ್, ಹಿಡನ್ ಐಡೆಂಟಿಟೀಸ್ ಮತ್ತು ಡಿಸ್ಟರ್ಬಿಂಗ್ ಸೀಕ್ರೆಟ್ಸ್ ಬಗ್ಗೆ ಕ್ಲೂಸ್ ಸಿಗ್ತವೆ. ಇದರ ಜೊತೆಗೆ ಅಜೀಬ್ನ ಓನ್ ಪಾಸ್ಟ್ ಕೂಡ ಅವನ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಿರುತ್ತೆ. ಹೀಗಾಗಿ ಮೂವಿಯಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಜೊತೆ ಎಮೋಷನಲ್ ಮತ್ತು ಸೈಕಲಾಜಿಕಲ್ ಲೇಯರ್ ಕೂಡ ಇದೆ. ರಿಯಲಿಸ್ಟಿಕ್ ಇನ್ವೆಸ್ಟಿಗೇಷನ್ ಸ್ಟೈಲ್, ಕ್ರೈಮ್ ಮಿಸ್ಟರಿ ಮತ್ತು ಸೀರಿಯಸ್ ಅಟ್ಮಾಸ್ಫಿಯರ್ ಇಷ್ಟಪಡೋರಿಗೆ ಉಯಿರ್ ಇಂಟ್ರೆಸ್ಟಿಂಗ್ ಆಗಬಹುದು. ಸ್ಲೋ ಬರ್ನ್ ಇನ್ವೆಸ್ಟಿಗೇಷನ್ ಮೂವೀಸ್ ಇಷ್ಟ ಅಂದ್ರೆ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಬಹುದು. ಇನ್ನು ಉಯಿರ್ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಅವೈಲಬಲ್ ಇದೆ. ಹಾಗಾಗಿ ಇಂತಹ ಸೀರಿಯಸ್ ಕ್ರೈಮ್ ಥ್ರಿಲ್ಲರ್ ಇಷ್ಟ ಇದ್ರೆ ಒಮ್ಮೆ ಚೆಕ್ ಮಾಡಬಹುದು. ಇನ್ನು ನಮ್ಮ ಲಿಸ್ಟ್ನ ನಂಬರ್ 1 ಕಾ. ಒಬ್ಬ ಆರ್ಫನ್, ಒಂದು ಪೋಸ್ಟ್ಮ್ಯಾನ್ ಜಾಬ್ ಮತ್ತು ಊರಿನಲ್ಲಿ ಮಿಸ್ಟೀರಿಯಸ್ ಆಗಿ ಡಿಸಪಿಯರ್ ಆಗ್ತಿರೋ ಯಂಗ್ ವುಮೆನ್. ಇದೇ ಕಾ ಮೂವಿಯ ಇಂಟ್ರಿಗಿವಿಂಗ್ ಸೆಟಪ್. ವಾಸುದೇವ್ ಆರ್ಫನ್ ಆಗಿ ಬೆಳೆದು ಕೃಷ್ಣಗಿರಿ ಅನ್ನೋ ವಿಲೇಜ್ನಲ್ಲಿ ಅಸಿಸ್ಟೆಂಟ್ ಪೋಸ್ಟ್ಮ್ಯಾನ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಅವನಿಗೆ ಒಂದು ಅನ್ಯೂಶುವಲ್ ಹ್ಯಾಬಿಟ್ ಇರುತ್ತೆ. ಅವನು ಸೀಕ್ರೆಟ್ಲಿ ಪೀಪಲ್ಸ್ ಲೆಟರ್ಸ್ ಓದ್ತಿರ್ತಾನೆ. ಆದರೆ ಬರೀ ಲೆಟರ್ಸ್ ಓದೋದಷ್ಟೇ ಅಲ್ಲ, ಅದರಲ್ಲಿ ಇರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕೆ ಕೂಡ ಟ್ರೈ ಮಾಡ್ತಾನೆ. ಇದೇ ಸಮಯದಲ್ಲಿ ಅವನ ಲೈಫ್ಗೆ ಸತ್ಯಭಾಮ ಬರ್ತಾಳೆ. ಆದರೆ ವಿಲೇಜ್ನಲ್ಲಿ ಯಂಗ್ ಗರ್ಲ್ಸ್ ಮಿಸ್ಟೀರಿಯಸ್ ಆಗಿ ಡಿಸಪಿಯರ್ ಆಗ್ತಿರೋದು ಅವನ ಗಮನಕ್ಕೆ ಬರುತ್ತೆ. ಒಂದು ಲೆಟರ್ ಸಿಕ್ಕ ನಂತರ ವಾಸುದೇವ್ಗೆ ಈ ಡಿಸಪಿಯರೆನ್ಸಸ್ ಹಿಂದೆ ಏನೋ ದೊಡ್ಡ ಸೀಕ್ರೆಟ್ ಇದೆ ಅನ್ನೋ ಡೌಟ್ ಬರುತ್ತೆ. ಆಮೇಲೆ ಸ್ಟೋರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ವಾಸುದೇವ್ನನ್ನ ಯಾರೋ ಒಂದು ರೂಮ್ನಲ್ಲಿ ಕ್ಯಾಪ್ಚರ್ ಮಾಡಿ ಅವನ ಪಾಸ್ಟ್ ಬಗ್ಗೆ ಕ್ವೆಶ್ಚನ್ಸ್ ಕೇಳ್ತಿರ್ತಾರೆ. ಅವನು ಯಾಕೆ ಆ ಲೆಟರ್ ಓದಿದ್ದ? ಈ ಮಿಸ್ಸಿಂಗ್ ಗರ್ಲ್ಸ್ಗೂ ಅವನಿಗೂ ಏನ್ ಕನೆಕ್ಷನ್? ಅವನ ಪಾಸ್ಟ್ನಲ್ಲಿ ಏನಾಗಿದೆ? ಈ ಕ್ವೆಶ್ಚನ್ಸ್ಗೆ ಆನ್ಸರ್ಸ್ ಹುಡುಕ್ತಾ ಹೋದಾಗ ಮೂವಿಯಲ್ಲಿ ಹಲವು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಬರ್ತಾವೆ. ಮಿಸ್ಟ್ರಿ, ಸೈಕಲಾಜಿಕಲ್ ಎಲಿಮೆಂಟ್ಸ್ ಮತ್ತು ಫ್ಯಾಂಟಸಿ ಥ್ರಿಲ್ಲರ್ ಮಿಕ್ಸ್ ಇಷ್ಟಪಡೋರಿಗೆ ಕಾ ಡೆಫಿನೆಟ್ಲಿ ವಾಚ್ ಮಾಡಬಹುದಾದ ಮೂವಿ. ಮತ್ತು ನಮ್ಮ ನಂಬರ್ 1 ಮೂವಿ ಕಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಸೊ ಸ್ನೇಹಿತರೆ, ಇವತ್ತಿನ ಲಿಸ್ಟ್ನಲ್ಲಿ ನಿಮಗೆ ಯಾವ ಮೂವಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು? ನಂಬರ್ 7ರಿಂದ ನಂಬರ್ 1 ವರೆಗೆ ಪ್ರತಿಯೊಂದು ಮೂವಿಗೂ ತನ್ನದೇ ಆದ ಮಿಸ್ಟ್ರಿ, ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಎಲಿಮೆಂಟ್ಸ್ ಇವೆ. ನೀವೀಗಾಗಲೇ ಇವುಗಳಲ್ಲಿ ಯಾವುದಾದ್ರೂ ಮೂವಿ ನೋಡಿದ್ರೆ ನಿಮಗೆ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ನಲ್ಲಿ ಡೆಫಿನೆಟ್ಲಿ ತಿಳಿಸಿ. ಮತ್ತು ಸಿನಿಮಾ ಸಂತಿನಲ್ಲಿ ಇಂತಹ ಕನ್ನಡ ಡಬ್ಡ್ ಮೂವೀಸ್, OTT ಥ್ರಿಲ್ಲರ್ಸ್ ಮತ್ತು ಹಿಡನ್ ಜೆಮ್ ರೆಕಮೆಂಡೇಷನ್ಸ್ ಬೇಕು ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೊತೆ ಇರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮೂವಿ ಲಿಸ್ಟ್ ಜೊತೆ ಮತ್ತೆ ಸಿಗೋಣ. Until then, keep watching, keep exploring. This is Cinema Sante.